ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಕರ್ಣ ಸೀರಿಯಲ್ನಲ್ಲಿ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇವತ್ತಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಯ್ತು ಅಂದ್ರೆ, ಸಂಚಿಕೆಯ ಶುರುವಿನಲ್ಲಿ ನಿಧಿ ಫೇಲ್ ಆಗೋದಿಕ್ಕೆ ಅದ್ರ ಹಿಂದಿರೋ ಕಾರಣ ಯಾರು ಅಂತ ಕರ್ಣ ಕಂಡು ಹಿಡಿದು ಎಲ್ರನ್ನೂ ಸೆಮಿನಾರ್ ಹಾಲ್ಗೆ ಬರೋದಿಕ್ಕೆ ಹೇಳ್ತಾನೆ. ಆಗ ಎಲ್ಲ ಸ್ಟೂಡೆಂಟ್ಗಳು ಸ್ಟಾಫ್ಗಳು ಅಲ್ಲಿ ಹೋದಾಗ ಅವ್ರಿಗೋಸ್ಕರ ಕರ್ಣ ಕಾಯ್ತಾ ನಿಧಿ ಟಾಪರ್ ಅನ್ನೋ ಬ್ಯಾನರ್ ನ ರೆಡಿ ಮಾಡಿಕೊಂಡು ಎಲ್ರ ಮುಂದೆ ಅನೌನ್ಸ್ ಮಾಡೋದಕ್ಕೆ ವೇಟ್ ಮಾಡ್ತಿರ್ತಾನೆ. ಈ ಕಡೆ ಮನೇಲಿ ಮಾಲತಿ ಅವರು ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ, ದೊಡ್ಡಮ್ಮ ಯಾಕೆ ಯೋಚನೆ ಮಾಡ್ತಿದ್ದೀರಾ ಅಂತ ರಾಧಿಕಾ ಕೇಳ್ತಾಳೆ. ಯಾಕೋ ಗೊತ್ತಿಲ್ಲ ರಾಧಿಕಾ, ಇಲ್ಲಿ ಏನೋ ಸರಿ ಇಲ್ಲ, ಏನೋ ತಪ್ಪಾಗಿ ನಡೀತಿದೆ ಅಂತ ಅನ್ನಿಸ್ತಿದೆ ಅಂತ ಮಾಲತಿ ಅವ್ರು ಹೇಳ್ತಾರೆ. ಏನ್ ಸರಿ ಇಲ್ಲ ದೊಡ್ಡಮ್ಮ ಅಂತ ರಾಧಿಕಾ ಕೇಳ್ಬೇಕಾದ್ರೆ, ಸಂಜು ಏನೋ ತಪ್ಪು ಮಾಡಿದಾನೆ ಅಂತ ಇವಳ ಹತ್ರ ನಾನ್ ಹೇಗ್ ಹೇಳಿ ಅಂತ ಮಾಲತಿ ಅವರು ಮನ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ಹೇಳಿ ದೊಡ್ಡಮ್ಮ, ಏನ್ ಸರಿ ಇಲ್ಲ ಅಂತ ರಾಧಿಕಾ ಕೇಳ್ಬೇಕಾದ್ರೆ, ನಿಧಿ ಫೇಲ್ ಆಗುವಂತ ಹುಡುಗಿ ಅಲ್ವೇ ಅಲ್ಲ, ಮತ್ ಹೇಗ್ ಫೇಲ್ ಆದ್ಲು, ಏನೋ ಸರಿ ಇಲ್ಲ ಅನ್ನಿಸ್ತಿದೆ, ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ ಅಂತ ಮಾಲತಿ ಅವ್ರು ಹೇಳ್ಬೇಕಾದ್ರೆ, ನನಗೂ ಅದೇ ರೀತಿ ಅನ್ನಿಸ್ತಿದೆ ದೊಡ್ಡಮ್ಮ. ಒಂದ್ಸಲ ರಿವ್ಯಾಲ್ಯೂಯೇಷನ್ಗೆ ಹಾಕ್ಸ್ಬೋದು, ಇಲ್ಲ ಅಂದ್ರೆ ರೀಕೌಂಟಿಂಗ್ ಮಾಡಿಸ್ಬೋದು, ಅವಾಗ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗತ್ತೆ ಅಂತ ರಾಧಿಕಾ ಹೇಳ್ಬೇಕಾದ್ರೆ, ಹೌದಲ್ವಾ ಅಂತ ಮಾಲತಿ ಅವರು ಯೋಚನೆ ಮಾಡ್ತಿರ್ತಾರೆ. ನೋಡಿ, ನೀವು ಯೋಚನೆ ಬಿಡಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ರಾಧಿಕಾ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಸಂಜು ತಪ್ದಾರಿ ಹಿಡ್ದಿದ್ದಾನೆ ಅಂತ ನನ್ಗೆ ಯಾಕೆ ಅನ್ನಿಸ್ತಾ ಇದೆ. ಛೇ, ಏನ್ ಮಾಡ್ಲಿ ನಾನು ಅಂತ ಮಾಲತಿ ಅವರು ಮನ್ಸಲ್ಲೇ ಅನ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ನಿಧಿ ಫೇಲ್ ಆಗೋಗಿದ್ದಾಳಲ್ಲ ಅಂತ ಶಾಂತಿ ತುಂಬಾ ನೊಂದ್ಕೊಂಡು ಬೇಜಾರಲ್ಲಿ ಕುತ್ಕೊಂಡಿರ್ಬೇಕಾದ್ರೆ, ಆಗ ಅಲ್ಲಿಗೆ ಮಹಾಲಕ್ಷ್ಮಿ ಅವ್ರು ಬರ್ತಾರೆ. ಅವ್ರು ಬರೋದನ್ನ ನೋಡಿ ಶಾಂತಿ ತನ್ನ ಕಣ್ಣೀರನ್ನ ಒರೆಸ್ಕೊತಿರ್ತಾಳೆ. ಏನು, ನಾನು ಅಳ್ತಾ ಇಲ್ಲ ಅನ್ನೋ ರೀತಿ ನಾಟಕ ಮಾಡ್ತಿದ್ಯಾ? ನೋಡೆ, ನಾವಿಬ್ರು ಫ್ರೆಂಡ್ಸ್ ಅಲ್ವಾ, ಏನೇ ಇದ್ರು ನನ್ನ ಹತ್ರ ಹೇಳ್ಕೊ, ನಿನ್ ಮನ್ಸಿಗೆ ನೋವಾಗಿದ್ಯಾ ನಾನ್ ಮುಂದೆ ಹತ್ಬಿಡೆ ಅಂತ ಮಹಾಲಕ್ಷ್ಮಿಯವರು ಹೇಳ್ಬೇಕಾದ್ರೆ, ಸಂಜಯ್ ಪಾಸ್ ಆಗಿದಾನಲ್ವಾ, ನಿನ್ಗೆ ಎಷ್ಟೊಂದ್ ಖುಷಿ ಇರುತ್ತಲ್ವಾ, ಅವ್ನ್ ಬಗ್ಗೆ ನೀನು ಎಷ್ಟೊಂದ್ ಆತಂಕ ಪಟ್ಟಿದ್ಯಲ್ಲೇ, ನನ್ನ ಅಳು ನೋಡಿ ನಿನ್ ಸಂತೋಷ ಹಾಳಾಗ್ಬಾರ್ದಲ್ವಾ ಅಂತ ಶಾಂತಿ ಹೇಳ್ಬೇಕಾದ್ರೆ, ನೋಡೆ, ಇದೇ ಇದೇ ನನ್ಗಾಗೋದಿಲ್ಲ ಅಂತ ಹೇಳಿದ್ದು. ನೋಡೆ, ನಿಧಿ ನೀನೊಬ್ಳಿಗೆ ಮೊಮ್ಮಗಳಲ್ಲ ಕಣೆ, ಅವಳು ನನಗೂ ಮೊಮ್ಮಗಳೇ, ಅವಳನ್ ಕಂಡ್ರೆ ನನ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಕಣೆ, ಅವಳು ಫೇಲ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಈಗ್ಲೇ ನನ್ ಮನ್ಸು ಹೇಳ್ತಾ ಇದೆ ಕಣೆ, ಆದ್ರೂ ಈ ರೀತಿ ಆಗೋಯ್ತಲ್ಲ ಅಂತ ನನ್ಗೆ ಎಷ್ಟು ನೋವಾಗ್ತಿದೆ ಗೊತ್ತಾ ಅಂತ ಮಹಾಲಕ್ಷ್ಮಿ ಅವ್ರು ಹೇಳ್ಬೇಕಾದ್ರೆ, ಹಗ್ಲು ರಾತ್ರಿ ಎಷ್ಟು ಶ್ರಮ ಪಟ್ಟು ಓದ್ತಾ ಇದ್ಲು, ಆ ಹುಡುಗಿ ಫೇಲ್ ಆಗಿದ್ದಾಳೆ ಅಂದ್ರೆ ನನ್ಗೆ ನಂಬೋದಿಕ್ಕೆ ಆಗ್ತಿಲ್ಲ ಕಣೆ, ಆ ದೇವ್ರು ಯಾಕೆ ನಮ್ಗೆ ಎಷ್ಟೊಂದ್ ಕಷ್ಟ ಕೊಡ್ತಿದ್ದಾನೆ ಅಂತ ಶಾಂತಿ ತುಂಬಾ ನೊಂದ್ಕೋತಿರ್ತಾರೆ. ಪಾಪ ಕಣೆ, ಆ ಮಗು ಎಷ್ಟೊಂದ್ ಕನ್ಸನ್ನ ಕಂಡಿತ್ತು, ಅವಳ ಮನ್ಸ್ಗೂ ನೋವಾಗಿರುತ್ತಲ್ವಾ. ನೋಡು, ಅವಳ ಮನೆಗ್ ಬಂದಾಗ ನೀನ್ ಈ ರೀತಿ ಅದ್ಕೊಂಡ್ ಕುತ್ಕೊಂಬಾರ್ದು, ಫೇಲ್ ಆಗ್ಬಿಟ್ರೆ ಲೈಫೇ ಮುಗ್ದೋಗಲ್ಲ ಕಣೆ, ಆ ರೀತಿ ನಾವ್ ಅವಳಿಗೆ ಧೈರ್ಯ ಹೇಳ್ಬೇಕು ಅಂತ ಮಹಾಲಕ್ಷ್ಮಿ ಅವ್ರು ಹೇಳ್ಬೇಕಾದ್ರೆ, ಶಾಂತಿ ಸರಿ ಅಂತ ಇದಕ್ಕೆ ತಲೆ ಆಡಿಸ್ತಿರ್ತಾರೆ. ಈ ಕಡೆ ನಿಧಿನ ಕಾಲೇಜ್ ಟಾಪರ್ ಅಂತ ಕರ್ಣ ಅನೌನ್ಸ್ ಮಾಡ್ತಿದ್ದಂಗೆ ಅದನ್ನ ಕೇಳಿ ಸಂಜಯ್ಗೆ ಶಾಕ್ ಆಗತ್ತೆ. ಅಷ್ಟರಲ್ಲಿ ಅಲ್ಲಿಗೆ ನಯನ್ತಾರ ಕೂಡ ಬರ್ತಾಳೆ. ಏನ್ ಸಂಜು, ಏನ್ ನಡೀತಾ ಇದೆ ಇಲ್ಲಿ ಅಂತ ಅವಳು ಆಶ್ಚರ್ಯದಿಂದ ಕೇಳ್ತಿರ್ತಾಳೆ. ಆಗ ಅಲ್ಲಿರೋ ಸ್ಟೂಡೆಂಟ್ ಗಳೆಲ್ಲ ಕ್ಲಾಪ್ಸ್ ಹೊಡಿತಿರ್ತಾರೆ. ನಿಧಿ ಮತ್ತೆ ನಿತಿನ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿರತ್ತೆ. ಯಾರೋ ಮಾಡಿರೋ ಕುತಂತ್ರಕ್ಕೆ ನಿಧಿ ಬಲಿ ಆಗೋ ರೀತಿ ಆಯ್ತು. ಎಕ್ಸಾಮ್ ರಿಸಲ್ಟ್ ಅಲ್ಲಿ ಫ್ರಾಡ್ ಆಗಿದೆ. ಇಡೀ ವರ್ಷ ಕಷ್ಟಪಟ್ಟು ಓದಿ ಎಕ್ಸಾಮ್ ಬರ್ದು ರಿಸಲ್ಟ್ ಅಲ್ಲಿ ಫೇಲ್ ಆದಾಗ ಆ ನೋವನ್ನ ಸಹಿಸ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಮ್ಯಾಲ್ ಪ್ರಾಕ್ಟೀಸ್ ಮಾಡೋರ್ಗೆ ಆ ನೋವು ಕಷ್ಟ 1% ಅರ್ಥ ಆಗಿದ್ರು ಅವ್ರಿಂತ ಚೀಪ್ ಕೆಲ್ಸ ಮಾಡ್ತಿರ್ಲಿಲ್ಲ. ಈ ಪರೀಕ್ಷೆ ಅನ್ನೋದು ಒಬ್ಬ ವಿದ್ಯಾರ್ಥಿಯ ಪರಿಶ್ರಮ, ಜ್ಞಾನ ಮತ್ತೆ ಅವ್ರ ಶಿಸ್ತು ಹೇಗಿದೆ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಇರೋದಷ್ಟೇ. ಆದ್ರೆ ಸಮಾಜದಲ್ಲಿ ಇದ್ರ ಬಗ್ಗೆ ತುಂಬಾನೇ ತಪ್ಪು ಕಲ್ಪನೆಗಳಿದಾವೆ. ಹಾಗಾಗಿ ಈ ತರ ಫ್ರಾಡ್ಗಳು ನಡೀತಾ ಇರತ್ತೆ. ಶಾರ್ಟ್ ಕಟ್ ಬಳಸೋದಕ್ಕೋಗಿ ಜೀವನನೇ ಹಾಳು ಮಾಡ್ಕೋತಾರೆ. ಈ ಕ್ಷಣಕ್ಕೆ ವಿನ್ನರ್ ಅನ್ನಿಸ್ಬೋದು, ಆದ್ರೆ ಇಂಥವ್ರ ಜೀವನ ಯಾವಾಗ್ಲೂ ಹಾಳಾಗುತ್ತೆ. ಇವತ್ತು ಫ್ರಾಡ್ ಮಾಡಿ ಪಾಸ್ ಆಗ್ಬೋದು, ಆದ್ರೆ ನಾಳೆ ಜೀವನ ಕೊಡುತ್ತಲ್ಲ, ಆ ಪರೀಕ್ಷೆಯಲ್ಲಿ ಫೇಲ್ ಆಗ್ಬೇಕಾಗತ್ತೆ. ಹೌದು, ನಾವ್ ಎಕ್ಸಾಮ್ ಬರೆಯೋದಕ್ಕೆ ಜಸ್ಟ್ ಮಾರ್ಕ್ಸ್ ತಗೊಳೋದಕ್ಕ? ಮಾರ್ಕ್ಸ್ ಎತ್ಕೆ ತಗೊಂಡ್ರೆ ಮಾತ್ರನೇನಾ ಅವ್ರು ಒಳ್ಳೆ ಡಾಕ್ಟರ್ ಆಗೋದು? ಮೊದ್ಲು ಮಾನವೀಯತೆ ಇರ್ಬೇಕು. ಇವತ್ತು ಮಾಲ್ ಪ್ರಾಕ್ಟೀಸ್ ಮಾಡಿ ನಮ್ಮ ವೃತ್ತಿ ಜೀವನಕ್ಕೆ ಅವಮಾನ ಮಾಡಿದ್ದಾರೆ. ಈ ತರದ್ ಕೆಲ್ಸದಿಂದ ನಮ್ಮ ಎಜುಕೇಶನ್ ಸಿಸ್ಟಮ್ ಮೇಲೆನೆ ನಂಬಿಕೆ ಹೊರಟೋಗುತ್ತೆ. ಆ ರೀತಿ ಆಗ್ಬಾರ್ದಲ್ವಾ? ಮಾರ್ಕ್ಸ್ ಗಿಂತ ಒಳ್ಳೆತನ ಮುಖ್ಯ, ರ್ಯಾಂಕ್ ಗಿಂತ ಸತ್ಯ ಮುಖ್ಯ. ಪರೀಕ್ಷೆ ಅನ್ನೋದು ಒಂದು ಜೀವನದ ಹಂತ, ಆದ್ರೆ ಪ್ರಾಮಾಣಿಕತೆ ಅನ್ನೋದು ಜೀವನ ಪರ್ಯಂತ ಬೇಕಾಗತ್ತೆ ಅಂತ ಕರ್ಣ ಹೇಳ್ಬೇಕಾದ್ರೆ, ಈ ಸಂಜು ಇದೆಲ್ಲ ಹೇಗೋ ಆಯ್ತು ಅಂತ ನಯನ್ತಾರ ಕೇಳ್ತಾಳೆ. ನನಗೂ ಒಂದು ಅರ್ಥ ಆಗ್ತಿಲ್ಲ ಅತ್ತೆ ಅಂತ ಸಂಜಯ್ ಹೇಳ್ಬೇಕಾದ್ರೆ, ನೀನ್ ಎಂತ ಬ್ಲೆಂಡರ್ ಕೆಲಸ ಮಾಡಿದ್ಯಾ ಗೊತ್ತಾ? ಹೋಗಿ ಆ ನಿಧಿ ಮಾರ್ಕ್ಸ್ ಜೊತೆ ನಿನ್ ಮಾರ್ಕ್ಸ್ ನ ಎಕ್ಸ್ಚೇಂಜ್ ಮಾಡಿದ್ಯಲ್ಲ, ಬುದ್ಧಿ ಬೇಡ್ವಾ ನಿನ್ಗೆ? ಸುಮ್ನೆ ನೀನು ಪಾಸ್ ಆಗೋದಕ್ಕೆ ನೀನು ವ್ಯವಸ್ಥೆ ಮಾಡ್ಬೇಕಿತ್ತು ತಾನೆ, ಅದನ್ ಬಿಟ್ಟು ಟಾಪರ್ ಆಗೋ ಮ್ಯಾಡ್ನೆಸ್ ಯಾಕ್ ಬೇಕಿತ್ತು ನಿನಗೆ? ಅವಳು ಫೇಲ್ ಆಗಿದ್ದಕ್ಕೆ ಕರ್ಣಂಗೆ ಡೌಟ್ ಬಂದಿದ್ದು ಅಂತ ನಯನ್ತಾರ ಹೇಳ್ಬೇಕಾದ್ರೆ, ನಾನ್ ಎಲ್ಲಾ ಪ್ಲಾನ್ ಅನ್ನು ಹಾಳ್ ಮಾಡ್ತಾನಲ್ವಾ ಇವನು ಅಂತ ಸಂಜಯ್ ಹೇಳ್ತಿರ್ತಾನೆ. ನೋಡೋ, ಇದನ್ನ ಪ್ಲಾನ್ ಅಂತ ಹೇಳೋದಿಲ್ಲ, ಫ್ಲಾಪ್ ಐಡಿಯಾ ಅಂತ ಹೇಳ್ತಾರೆ ಅಂತ ನಯನ್ತಾರ ಕೋಪ ಮಾಡ್ಕೋತಾಳೆ. ಹಾಗೆ ಕರ್ಣ ಇದ್ರ ಹಿಂದೆ ಯಾರಿದಾರೋ ಅವ್ರನ್ನ ಕಾಲೇಜಿಂದ ರೆಸ್ಟ್ರಿಕೇಟ್ ಮಾಡ್ಬೇಕು ಅಂತ ಮಾತಾಡ್ಬೇಕಾದ್ರೆ ಅದನ್ನ ಕೇಳಿ ಸಂಜಯ್ ಟೆನ್ಷನ್ ಮಾಡ್ಕೋತಾನೆ. ಹಾಗೆ ನಿಧಿನ ಕರೆದು ಅವಳಿಗೆ ಕಂಗ್ರ್ಯಾಚುಲೇಷನ್ ಹೇಳಿ ನಮ್ ಹಾಸ್ಪಿಟಲ್ ಅಲ್ಲಿ
ಸರ್ಜನ್ ಆಗಿ ನಿಮ್ಮನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟರ್ ಅನ್ನು ಕರ್ಣ ಕೊಡ್ತಾನೆ. ಅದನ್ನ ನೋಡಿ ನಿತ್ಯ ತುಂಬಾ ಖುಷಿ ಪಡ್ತಿರ್ತಾಳೆ. ನಿಧಿಗೆ ಸರ್ಜನ್ ಆಫರ್ ಕೊಡ್ತಿದ್ದಾನಲ್ಲ ಅಂತ ನಯನ್ತಾರ ಕೋಪದಿಂದನೇ ಕರ್ಣನ್ನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ನಿತ್ಯ ಬಂದು ನಿಧಿನ ಕಂಗ್ರ್ಯಾಚುಲೇಷನ್ ಹೇಳ್ತಾಳೆ. ಹಾಗೆ ಅಲ್ಲಿರೋರೆಲ್ರೂನು ನಿಧಿಗೆ ಕಂಗ್ರ್ಯಾಚುಲೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಕರ್ಣ ಮಾತ್ರ ಸಂಜಯ್ನ ಕೋಪದಿಂದ ಗುರಾಯಿಸ್ತಾ ಇರ್ತಾನೆ. ಈಗ ಆಕ್ಚುಲ್ ಆಗಿರೋ ರಿಸಲ್ಟ್ ನನ್ ಕೈಗೆ ಸಿಕ್ಕಿದೆ. ಸೊ ಇದ್ರಲ್ಲಿ ಸಂಜಯ್ ಫೇಲ್ ಆಗಿದ್ದಾನೆ ಅಂತ ಕರ್ಣ ಎಲ್ರ ಮುಂದೆ ಅನೌನ್ಸ್ ಮಾಡ್ತಾನೆ. ಈ ವಿಷಯನ ನಯನ್ತಾರ ರಮೇಶ್ಗೆ ಕಾಲ್ ಮಾಡಿ ಎಲ್ಲ ವಿಷಯನ ಹೇಳ್ಬಿಡ್ತಾಳೆ. ಅದನ್ನ ಕೇಳಿ ರಮೇಶ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಹೌದಾ, ನೀನ್ ಹೇಳ್ತಾ ಇರೋದ್ ನಿಜನಾ ಅಂತ ರಮೇಶ್ ಕೇಳ್ಬೇಕಾದ್ರೆ, ಎಸ್, ನಿಧಿ ಟಾಪರ್, ಸಂಜಯ್ ಫೇಲ್, ರಿಸಲ್ಟ್ ಬ್ಯಾಕ್ ಟು ಪೆವಿಲಿಯನ್. ಇಷ್ಟೆಲ್ಲ ಮಾಡಿ ಏನ್ ಪ್ರಯೋಜನ ಅಣ್ಣ? ನಾವೇ ಕಟ್ಟಿರೋ ಉರುಳಿಗೆ ನಾವೇ ತಲೆ ಕೊಡ್ತಾ ಇದೀವಿ. ಇದೆಲ್ಲ ಆಗ್ತಿರೋದು ಆ ಕರ್ಣನಿಂದ ಅಂತ ನಯನ್ತಾರ ಕೋಪದಿಂದ ಹೇಳ್ಬೇಕಾದ್ರೆ, ಈ ಉರುಳನ್ನ ಅವನ್ ಕುತ್ತಿಗೆಗೆ ಹೇಗ್ ಬಿಗಿಯೋದು ಅಂತ ನಾನ್ ತೋರಿಸ್ತೀನಿ ಅಂತ ರಮೇಶ್ ಹೇಳ್ಬೇಕಾದ್ರೆ, ನೀನ್ ಹೇಳ್ತಾನೆ ಇದ್ಯಾ, ಆದ್ರೆ ಆ ಕರ್ಣ ಮೆರಿತಾನೆ ಇದ್ದಾನೆ. ನಮ್ ಲೈಫ್ಗೆ ಅವನು ಶಾಪ, ದೊಡ್ಡ ಶಾಪ. ಎಲ್ರು ಎಷ್ಟೊಂದು ಹೆಲ್ಪ್ಲೆಸ್ ಆಗ್ತಿದೀವಿ, ನಿನ್ಗೆ ಗೊತ್ತಾಗ್ತಿಲ್ವಾ? ಈಗ ಸಂಜೆ ಏನ್ ಮಾಡ್ತಾನೆ ಅದನ್ನಾದ್ರೂ ಸ್ವಲ್ಪ ಯೋಚನೆ ಮಾಡು. ಅವ್ನ್ ಮನ್ಸು ಎಷ್ಟೊಂದ್ ಕುಗ್ಗಿ ಹೋಗ್ತಾ ಇದೆ ಗೊತ್ತಾ ಅಂತ ನಯನ್ತಾರ ಹೇಳ್ಬೇಕಾದ್ರೆ, ಇದಕ್ಕೊಂದ್ ಗತಿ ಕಾಣಿಸ್ತೀನಿ ಅಂತ ಹೇಳಿ ರಮೇಶ್ ಕಾಲ್ ಕಟ್ ಮಾಡ್ತಾನೆ. ಮಲ್ಗಿರೋ ಹಾವನ್ನ ಚುಚ್ಚಿ ಚುಚ್ಚಿ ಎಬ್ಬಸ್ತಾ ಇದ್ಯಾ? ಆ ವಿಷನ ಹಾಗೆ ಬಿಟ್ರೆ ಅದು ನನ್ನನ್ನೇ ತಿಂದ್ ಹಾಕ್ಬಿಡುತ್ತೆ. ಈ ಕಾರ್ಕೋಟಕ ವಿಷ ನಿನ್ನನ್ನೇ ಸುಡೋ ರೀತಿ ಮಾಡ್ಲಿಲ್ಲ ಅಂತಂದ್ರೆ ನಾನು ರಮೇಶ್ ವಸಿಷ್ಠನೇ ಅಲ್ಲ ಅಂತ ರಮೇಶ್ ಅವನ್ಗವನೇ ಚಾಲೆಂಜ್ ಮಾಡ್ತಿರ್ತಾನೆ. ಈ ಕಡೆ ನಿತ್ಯ ನಿಧಿನ ಕಂಗ್ರ್ಯಾಚುಲೇಷನ್ ಹೇಳ್ತಾ, ನೀನ್ ಟಾಪರ್ ಆಗಿರೋದಕ್ಕೆ ನನ್ ಖುಷಿ ಆಗ್ತಿದೆ, ಅದು ಅಲ್ದೆ ಇವಾಗ ಸರ್ಜನ್ ಬೇರೆ ಆಗಿದ್ಯಾ ಅಂತ ಹೇಳ್ಬೇಕಾದ್ರೆ, ಅದ್ ಸರಿ ಅಕ್ಕ, ನಂದು ರಿಸಲ್ಟ್ ಹೇಗ್ ಚೇಂಜ್ ಆಯ್ತು ಅಂತ ನಿಧಿ ಕೇಳ್ತಾಳೆ. ಚೇಂಜ್ ಆಗಿದ್ದಲ್ಲ, ಮಾಡ್ಸಿದ್ದು ಅಂತ ನಿತ್ಯ ಹೇಳ್ದಾಗ, ಏನು ಮಾಡ್ಸಿದ್ದ? ಯಾರ್ ಮಾಡ್ಸಿದ್ದು ಅಂತ ನಿಧಿ ಕೇಳ್ತಾಳೆ. ಇನ್ಯಾರು, ಆ ಸಂಜಯ್ ಅಂತ ನಿತ್ಯ ಹೇಳ್ತಿದ್ದಂಗೆ ಅದನ್ನ ಕೇಳಿ ನಿಧಿಗೆ ಶಾಕ್ ಆಗತ್ತೆ. ಅಕ್ಕ, ನೀನ್ ಏನ್ ಹೇಳ್ತಿದ್ಯಾ ಅಂತ ನಿಧಿ ಕೇಳ್ಬೇಕಾದ್ರೆ ನಡೆದಿದ್ ವಿಷಯನೆಲ್ಲ ನಿತ್ಯ ನಿಧಿ ಹತ್ರ ಹೇಳ್ತಾಳೆ. ಸಂಜು ನಿನ್ನ ರಿಸಲ್ಟ್ ನ ಚೇಂಜ್ ಮಾಡೋಷ್ಟು ಕೀಳ್ತನಕ್ಕೆ ಇಳಿತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿನ್ ಲೈಫೇ ಹಾಳಾಗ್ತಿತ್ತಲ್ಲೇ. ಒಂದ್ ವೇಳೆ ಕರ್ಣ ಇರ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡೋದು ಕಷ್ಟ ಆಗ್ತಿದೆ ಅಂತ ನಿತ್ಯ ಹೇಳ್ಬೇಕಾದ್ರೆ, ಆ ಸಂಜಯ್ ಎಷ್ಟು ಮಟ್ಟಕ್ ಬೇಕಾದ್ರೂ ಇಳಿತಾನ್ ಕಣೆ ಅಕ್ಕ ಅಂತ ನಿಧಿ ಹೇಳ್ತಿರ್ತಾಳೆ. ಅವ್ನ್ ಮಾಡಿರೋದಕ್ಕೆ ಅವನು ಶಿಕ್ಷೆ ಅನುಭವಿಸ್ಲೇಬೇಕು, ನಾನಂತೂ ಅವನನ್ನ ಸುಮ್ನೆ ಬಿಡೋದಿಲ್ಲ ಅಂತ ನಿತ್ಯ ಕೋಪ ಮಾಡ್ಕೋತಿರ್ತಾಳೆ. ಅಕ್ಕ, ನೀನೇನು ಮಾಡ್ಬೇಡ ಅಕ್ಕ, ಅವನಿಗೆ ನಾನೇ ಬುದ್ಧಿ ಕಲಿಸ್ತೀನಿ. ನನಗೆ ಅನ್ಯಾಯ ಮಾಡ್ದ ಅಲ್ವಾ, ಅವ್ನ್ ಯಾವತ್ತೂ ಮರಿಬಾರ್ದು, ಹಾಗ್ ಪಾಠ ಕಲಿಸ್ತೀನಿ ಅಂತ ಹೇಳ್ತಾ ನಿಧಿ ಅಲ್ಲಿಂದ ಬರ್ತಾಳೆ. ಸಂಜಯ್ ಅವ್ನ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಹೋಗ್ಬೇಕಾದ್ರೆ ನಿಧಿ ಸ್ವಲ್ಪ ಜನ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬರ್ತಾಳೆ ಅಲ್ಲಿಗೆ. ಸಂಜಯ್, ನಿನಗೋಸ್ಕರ ನಾನು ಸ್ಪೆಷಲ್ ಆಗಿ ಗಿಫ್ಟ್ ಅನ್ನ ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ಅಂತ ನಿಧಿ ಹೇಳ್ಬೇಕಾದ್ರೆ, ನೋಡು ನಿಧಿ, ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿದ್ದೀನಿ, ನನ್ ವಿಷಯಕ್ ಬರ್ಬೇಡ, ಸುಮ್ನೆ ಇಲ್ಲಿಂದ ಹೋಗ್ತಾ ಇರೋ ಅಂತ ಸಂಜಯ್ ಕಿರ್ಚಾಡ್ತಿರ್ತಾನೆ. ಓಹೋ, ನೀನು ನನ್ ಜೊತೆ ಎಷ್ಟೊಂದೆಲ್ಲ ಕೆಡ್ದಾಗ ಬಿಹೇವ್ ಮಾಡ್ಕೊಂಡೆ, ಅದನ್ನ ನಾನು ವಾಪಸ್ ಕೊಡೋದ್ ಬೇಡವಾ ಸಂಜಯ್ ಅಂತ ಹೇಳಿ ನಿಧಿ ಸಂಜಯ್ ಟಾಪರ್ ಅನ್ನೋ ಬ್ಯಾನರ್ ನ ತಗೊಂಡ್ ಬಂದಿರ್ತಾಳೆ. ಅದ್ರಲ್ಲಿ ಟಾಪರ್ ಅನ್ನೋದನ್ನ ಹೊಡೆದಾಕಿ ಅವ್ನ್ ಫೋಟೋ ಇರೋ ಬ್ಯಾನರ್ ಮೇಲೆ ಲೂಸರ್ ಅಂತ ಬರೀತಾಳೆ. ಅದನ್ನ ನೋಡಿ ಸಂಜಯ್ಗೆ ಕೋಪ ಬರ್ತಿರುತ್ತೆ. ಮಿಸ್ಟರ್ ಸಂಜಯ್ ಅವರೇ, ಇನ್ನೊಬ್ರು ವಿದ್ಯಾಭ್ಯಾಸದ ಮೇಲೆ ನಿಮ್ಗೆ ಯಾಕೆ ಕಣ್ಣು? ಅವ್ರ ಎಕ್ಸಾಮ್ ರಿಸಲ್ಟ್ ನ ನೀವ್ ಯಾಕೆ ಈ ರೀತಿ ಬದಲಾಯಿಸಿದ್ರಿ? ಇದನ್ನೆಲ್ಲ ಎಲ್ ಕಲ್ತ್ರಿ ನೀವು? ಈ ತರ ಮಾಡೋದಿಕ್ಕೆ ನಿಮ್ಗೆ ನಾಚಿಕೆ ಆಗೋದಿಲ್ವಾ? ಮರ್ಯಾದೆ ಹೋಗೋದಿಲ್ವಾ? ಈ ತರ ಇನ್ನೊಬ್ರು ರಿಸಲ್ಟ್ ನ ಬದಲಾಯಿಸ್ತೆ ಅಂತ ನಿಮ್ಗೊಂಚೂರು ಬೇಜಾರಾಗ್ತಿಲ್ವಾ ಅಂತ ನಿಧಿ ಎಲ್ಲ ಕೇಳ್ಬೇಕಾದ್ರೆ, ಲುಕ್, ಡೋಂಟ್ ಎವರ್ ಕ್ರಾಸ್ ದ ಲೈನ್ ಅಂತ ಸಂಜಯ್ ಹೇಳ್ತಾನೆ. ಯಾಕೆ, ಹರ್ಟ್ ಆಗ್ತಿದ್ಯಾ? ಮತ್ತೆ ಇದೇ ರೀತಿ ಚೀಟ್ ಮಾಡ್ತೀಯಾ ಅಂತ ಹೇಳ್ತಾ ನಿಧಿ ಒಂದ್ ಪೇಪರ್ ಮೇಲೆ ಚೀಟರ್ ಅಂತ ಬರ್ದು ಸಂಜಯ್ ಹಣೆ ಮೇಲೆ ಅಂಟಿಸೋದಕ್ಕೆ ಹೋಗ್ತಾಳೆ. ಆಗ ಸಂಜು ಮುಖನ ಆ ಕಡೆ ತಿರ್ಗಿಸ್ಕೊಂಡಾಗ ಅವ್ನ್ ಬಟ್ಟೆ ಮೇಲೆನೆ ಚೀಟರ್ ಅಂತ ಅಂಟಿಸ್ತಾಳೆ. ಅದನ್ನ ನೋಡಿ ಸಂಜಯ್ಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರತ್ತೆ. ಅಲ್ಲಿರೋ ಸ್ಟೂಡೆಂಟ್ ಗಳೆಲ್ಲ ಸಂಜಯ್ನ ನೋಡಿ ನಗ್ತಿರ್ತಾರೆ. ಇದರಿಂದ ಸಂಜಯ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಹಾಗೆ ಅಲ್ಲಿಂದ ಹೊರಟ್ಬಿಡ್ತಾನೆ. ಇದೇ ಕೋಪದಲ್ಲಿ ಸಂಜಯ್ ಮನೆಗ್ ಬಂದು ಕೈಗೆ ಸಿಕ್ಕಿದ್ದನ್ನೆಲ್ಲ ಒಡೆದಾಕ್ತಿರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ನಿತ್ಯನ್ ಜೊತೆ ನಿಧಿ ಮನೆಗ್ ಬರ್ತಾಳೆ. ಕಾಲೇಜಲ್ಲಿ ಎಲ್ಲೆದುರುಗಡೆ ನನ್ ಮರ್ಯಾದೆ ತೆಗಿತ್ಯಾ, ನೀನನ್ನ ನಾನ್ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾ ಸಂಜಯ್ ನಿಧಿ ಕತ್ತನ್ನ ಹಿಸ್ಕೋದಿಕ್ಕೆ ಅಂತ ಹೋಗ್ತಾನೆ. ಏಯ್, ಬಿಡ ಅವಳೆನ ಅಂತ ಹೇಳಿ ನಿತ್ಯ ಬಿಡಿಸ್ಬೇಕಾದ್ರೆ, ಏನ್ ನಡೀತಿದೆ ಅಂತ ಗೊತ್ತಿಲ್ದೆ ಮನೆಯವ್ರೆಲ್ರೂ ಅಲ್ಲಿಗ್ ಬಂದ್ ಸೇರ್ತಾರೆ. ಯಾಕಪ್ಪ ಸಂಜಯ್ ಈ ರೀತಿ ಕೋಪ ಮಾಡ್ಕೋತಿದ್ಯಾ ಅಂತ ಮಹಾಲಕ್ಷ್ಮಿ ಅವ್ರು ಕೇಳ್ಬೇಕಾದ್ರೆ, ನಿಮ್ಗ್ ಗೊತ್ತಿಲ್ಲ, ಇವಳಿಂದ ನನ್ಗೆ ತುಂಬಾನೇ ಅವಮಾನ ಆಗಿದೆ ನೋಡಿ. ಒಂದು ಈ ಮನೇಲಿ ನಾನಿರ್ಬೇಕು, ಇಲ್ಲ ಇವಳಿರ್ಬೇಕು. ನೋಡು, ಇದು ನನ್ ಮನೆ, ನೀನು ಈ ಮನೆಗೆ ಭಿಕ್ಷೆ ಬೇಡ್ಕೊಂಡ್ ಬಂದಿರೋಳು. ಈ ಮನೆ ಬಿಟ್ಟು ನೀನು ಆಚೆ ಹೋಗ್ತಾ ಇರ್ಬೇಕು. ಐ ಸೆಡ್ ಗೆಟ್ ಲಾಸ್ಟ್ ಅಂತ ಸಂಜಯ್ ನಿಧಿ ಮೇಲೆ ರೇಗಾಡ್ತಾನೆ. ಆಗ ನಿಧಿ ಅವನನ್ನೇ ಗುರಾಯಿಸ್ಬೇಕಾದ್ರೆ, ಏನೇ ನನ್ನನ್ನೇ ಗುರಾಯಿಸ್ತೀಯಾ, ಫಸ್ಟ್ ಇಲ್ಲಿಂದ ಹೊರಡು ಅಂತ ಹೇಳಿ ಅವಳ ಕೈ ಹಿಡ್ಕೊಂಡು ಅವಳನ್ನ ಆಚೆ ತಳ್ಳೋದಿಕ್ಕೆ ಅಂತ ಹೋದಾಗ ಅಷ್ಟ್ರಲ್ಲಿ ಕರ್ಣ ಬಂದು ಸಂಜಯ್ ಕಪಾಳಕ್ ಹೊಡೆದು ಅವ್ರನ್ನ ಇಲ್ಲಿಂದ ಆಚೆ ಹೋಗು ಅಂತ ಹೇಳೋದಿಕ್ಕೆ, ನೀನ್ ಯಾರೋ, ಈ ಮನೆ ನಂದು ಕಣೋ
ಅಂತ ಕರ್ಣ ಹೇಳಿದಾಗ ಅದನ್ನ ಕೇಳಿ ನಯನ್ತಾರ ಮತ್ತೆ ಸಂಜಯ್ಗೆ ಶಾಕ್ ಆಗತ್ತೆ. ಈ ಮನೇಲಿ ಯಾರಿರ್ಬೇಕು ಯಾರಿರ್ಬಾರ್ದು ಅನ್ನೋದನ್ನ ಡಿಸೈಡ್ ಮಾಡ್ಬೇಕಾಗಿರೋದು ನೀನಲ್ಲ, ನಾನು ಅಂತ ಕರ್ಣ ಹೇಳ್ಬೇಕಾದ್ರೆ, ಏ ಕರ್ಣ ಏನೋ ಹೇಳ್ತಿದ್ಯಾ ಅಂತ ಸಂಜಯ್ ಕೇಳ್ತಾನೆ. ಏಯ್ ಸಾಕು ಸುಮ್ನೆ ಇರೋ. ಈ ಪ್ರೊಫೆಷನ್ ನಿನ್ನಂತ ಮೋಸಗಾರರಿಗಂತೂ ಅಲ್ಲ. ನೋಡು, ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ಗೆ 2 ಆಪ್ಷನ್ ಕೊಡ್ತಾ ಇದೀನಿ. ಈ ರೀತಿ ಮಾಲ್ ಪ್ರಾಕ್ಟೀಸ್ ಮಾಡಿರೋದಕ್ಕೆ ನಿನ್ನನ್ನ ಡಿಬಾರ್ ಮಾಡಿ ನಿನ್ನನ್ನ ಜೈಲಿಗೆ ಕಳ್ಸೋದು, ಇಲ್ಲ ಮತ್ತೆ ನೀನು ಮೊದ್ಲಿನಿಂದ MBBS ಶುರು ಮಾಡ್ಬೇಕು. ಈ 2ರಲ್ಲಿ ನೀನ್ ಯಾವ್ದನ್ನ ಆಯ್ಕೆ ಮಾಡ್ಕೋತೀಯ ಅಂತ ಕರ್ಣ ಕೇಳ್ಬೇಕಾದ್ರೆ, ಇದನ್ನ ಕೇಳಿ ನಯನ್ತಾರೆ ಮತ್ತೆ ಸಂಜಯ್ ಇಬ್ರು ಶಾಕ್ ಅಲ್ಲೇ ನೋಡ್ತಿರ್ತಾರೆ. ಮನ್ಸ್ ಮಾಡಿದ್ರೆ ಕರ್ಣ ಏನ್ ಬೇಕಾದ್ರೂ ಮಾಡ್ತಾನೆ ಅನ್ನೋದನ್ನ ಇವಾಗ ಮನೆಯವ್ರೆಲ್ರಿಗೂ ಅರ್ಥ ಮಾಡ್ಸೋದಿಕ್ಕೆ ಅಂತ ಕರ್ಣ ಹೊರಟಿದಾನೆ. ಸಂಜಯ್ ಮಾಡಿರೋ ತಪ್ಪಿಗೆ ಅವ್ನ್ಗೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.